ಹೋರಾಟವನ್ನ ಕಟ್ಟಿ ಹಾಕುವ ಮುಖೇನ ಇವತ್ತೇನಾದರೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಬಚಾವ್ ಆಗ್ಬೋದು ಅಂತ ಏನಾರೋ ಭ್ರಮೆನಲ್ಲಿದ್ದರೆ ಅದು ಅಸಾಧ್ಯ. ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಪ್ರಾರಂಭ ಆಗಿರುವಂಥ ನಮ್ಮ ಹೋರಾಟ ವಿಧಾನಸೌಧದ ಒಳಗಡೆ ಇವತ್ತೇನೋ ದಲಿತರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಸದನದ ಹೊರಗಡೆನೂ ಕೂಡ ನಾವು ಹೋರಾಟ ಹೀಗೆ ಮುಂದುವರಿತದೆ. ಈಗ ರೌಡಿಗಳ ತರ ವರ್ತನೆ ಮಾಡ್ತಾ ಇದ್ದಾರೆ, ಗೂಂಡಾಗಳ ತರ ವರ್ತನೆ ಮಾಡ್ತಾ ಇದ್ದಾರೆ. ಗೂಂಡಾಗರ್ದಿ ಮಾಡಿಕೊಂಡು ರಾಜಕಾರಣದಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ಎಲ್ಲರೂ ಕೂಡ ಗೊತ್ತಾಗಿದೆ. ಈಗಾಗಲೇ ನಮ್ಮನ್ನ ಗುಂಡ ಅಂತ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಮಹಾ ದೊಡ್ಡ ಗುಂಡ. ಇವತ್ತು ನಮ್ಮ ಮೇಲೆ ಈ ರೀತಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದೀರಿ. ನಾಚಿಕೆ ಆಗಬೇಕೆ ಕಾಂಗ್ರೆಸ್ ಸರ್ಕಾರಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳ್ತೀರಿ, ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತೀರಾ. ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥ ಸಚಿವನನ್ನ ರಕ್ಷಣೆ ಮಾಡ್ತೀರಿ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಪಾಪದ ಕೂಡ ಇವತ್ತು ತುಂಬಿದೆ. ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ. ರಾಜ್ಯದ ಜನರಿಗೆ ಕಿವಿಗೆ ಹೂ ಮುಡಿಸ್ಕೊಂಡು ಇವತ್ತಿನ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಕಟ್ಟುಕತೆ ಹೊಡ್ಕೊಂಡು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇಳಿದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಎಚ್ಚರಿಕೆ ಕೊಡ್ತೇನೆ. ನಮ್ಮ ಹೋರಾಟ ಆ ಧ್ವನಿ ಇಲ್ಲದವರ ಧ್ವನಿಯಾಗಿನ ಹೋರಾಟವನ್ನು ಏನು ಮಾಡ್ತಾ ಇದ್ದೇವೆ, ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ಹೀಗೆ ಮುಂದುವರಿತದೆ. ನಮ್ಮ ಹೋರಾಟವನ್ನ ಕಟ್ಟಿ ಹಾಕುವ ಮುಖೇನ ಇವತ್ತೇನಾದರೂ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಬಚಾವ್ ಆಗ್ಬೋದು ಅಂತ ಏನಾರೋ ಭ್ರಮೆನಲ್ಲಿದ್ದರೆ ಅದು ಅಸಾಧ್ಯ. ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಪ್ರಾರಂಭ ಆಗಿರುವಂಥ ನಮ್ಮ ಹೋರಾಟ ವಿಧಾನಸೌಧದ ಒಳಗಡೆ ಇವತ್ತೇನೋ ದಲಿತರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಸದನದ ಹೊರಗಡೆನೂ ಕೂಡ ನಾವು ಹೋರಾಟ ಹೀಗೆ ಮುಂದುವರಿತದೆ. ಈಗ ರೌಡಿಗಳ ತರ ವರ್ತನೆ ಮಾಡ್ತಾ ಇದ್ದಾರೆ, ಗೂಂಡಾಗಳ ತರ ವರ್ತನೆ ಮಾಡ್ತಾ ಇದ್ದಾರೆ. ಗೂಂಡಾಗರ್ದಿ ಮಾಡಿಕೊಂಡು ರಾಜಕಾರಣದಲ್ಲಿ ಬೇಳೆ ಬೇಯಿಸ್ಕೊಳ್ತಾ ಇರ್ತಕ್ಕಂಥವ್ರು ಯಾರು ಅಂತೇಳಿ ಎಲ್ಲರೂ ಕೂಡ ಗೊತ್ತಾಗಿದೆ. ಈಗಾಗಲೇ ನಮ್ಮನ್ನ ಗುಂಡ ಅಂತ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳೇ ಮಹಾ ದೊಡ್ಡ ಗುಂಡ. ಇವತ್ತು ನಮ್ಮ ಮೇಲೆ ಈ ರೀತಿ ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದೀರಿ. ನಾಚಿಕೆ ಆಗಬೇಕೆ ಕಾಂಗ್ರೆಸ್ ಸರ್ಕಾರಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಹೇಳ್ತೀರಿ, ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ತೀರಾ. ಯಾವ ದಲಿತರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥ ಸಚಿವನನ್ನ ರಕ್ಷಣೆ ಮಾಡ್ತೀರಿ ಅಂತ ಹೇಳಿದ್ರೆ, ನಾನು ಹೇಳ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಪಾಪದ ಕೂಡ ಇವತ್ತು ತುಂಬಿದೆ. ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬಿದೆ. ರಾಜ್ಯದ ಜನರಿಗೆ ಕಿವಿಗೆ ಹೂ ಮುಡಿಸ್ಕೊಂಡು ಇವತ್ತಿನ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡ್ತೇವೆ ಅಂತೇಳಿ ಕಟ್ಟುಕತೆ ಹೊಡ್ಕೊಂಡು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇಳಿದಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇವತ್ತು ಎಚ್ಚರಿಕೆ ಕೊಡ್ತೇನೆ. ನಮ್ಮ ಹೋರಾಟ ಆ ಧ್ವನಿ ಇಲ್ಲದವರ ಧ್ವನಿಯಾಗಿನ ಹೋರಾಟವನ್ನು ಏನು ಮಾಡ್ತಾ ಇದ್ದೇವೆ, ನ್ಯಾಯ ಸಿಗುವವರೆಗೂ ಕೂಡ ನಮ್ಮ ಹೋರಾಟ ಹೀಗೆ